ಚಿನ್ನ ಪ್ರಿಯರೇ, ಈ ಒಂದು ಸುದ್ದಿಯನ್ನ ಕೇಳಿದ್ರೆ ಖುಷಿ ಪಡಬೇಕೋ ಅಥವಾ ಬೇಜಾರು ಮಾಡ್ಕೋಬೇಕೋ ಏನ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಬಂಗಾರ ಖರೀದಿ ಮಾಡ್ತಕ್ಕಂಥ ಮುನ್ನ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬೋದಷ್ಟೆ. ಬಂಗಾರದ ಬೆಲೆ ಕಡಿಮೆ ಆಗಿದೆ ಅಂತ ಹೋದ್ರೆ ನಿಮಗೆ ಚಿನ್ನ ಸಿಗೋದಿಲ್ಲ. ಒಂದೇ ದಿನ ಒಂದು ಕೆಜಿ ಬೆಳ್ಳಿ 50,000 ಇಳಿಕೆ ಕಂಡಿದೆ. 10 ಗ್ರಾಂ ಚಿನ್ನದ ದರ 7,400 ಆಗಿರ್ತಕ್ಕಂಥದ್ದು. ಚಿನ್ನ ಪ್ರಿಯರೇ, ಬಂಗಾರ ಖರೀದಿ ಮಾಡ್ತಕ್ಕಂಥ ಮುನ್ನ ಸ್ವಲ್ಪ ಹುಷಾರಾಗಿರಿ. ಬಂಗಾರದ ಬೆಲೆ ಕಡಿಮೆ ಆಗಿದೆ ಅಂತ ಹೋದ್ರೆ ನಿಮಗೆ ಚಿನ್ನ ಸಿಗೋದಿಲ್ಲ. ಒಂದೇ ದಿನ 1 ಕೆಜಿ ಬೆಳ್ಳಿ 50,000 ಇಳಿಕೆ, 10 ಗ್ರಾಂ ಚಿನ್ನದ ದರ 7,400 ಆಗಿದೆ. ಬೆಳ್ಳಿ ಬೆಲೆ ಕೆಜಿಗೆ 4 ಲಕ್ಷದಿಂದ 3 ಲಕ್ಷಕ್ಕೆ ಇಳಿಕೆ ಕಂಡಿದೆ. ಚಿನ್ನದ ದರ 10 ಗ್ರಾಮಿಗೆ 1.53 ಲಕ್ಷಕ್ಕೆ ಇಳಿಕೆ ಆಗಿದೆ. ಒಂದೇ ದಿನ ಚಿನ್ನ 10 ಗ್ರಾಮಿಗೆ 7,400 ರೂಪಾಯಿ ಕಡಿಮೆ ಆಗಿದೆ ಅಂತ ಹೋದ್ರೆ, ಅಂದ್ರೆ ಆನ್ಲೈನ್ ಅಲ್ಲಿ ನೋಡಿರ್ತೀರಿ, ಅದನ್ನ ನೋಡ್ಕೊಂಡು ಮಳಿಗೆಗೆ ಹೋಗ್ತೀರಿ. ಅಲ್ಲಿ ಹೋದ್ರೆ ನಿಮಗೆ ನಿರಾಸೆ ಆಗೋದಂತೂ ಫಿಕ್ಸ್. ಬೆಲೆ ಕಡಿಮೆ ಆಗಿದೆ ಅಂತ ಚಿನ್ನ ಖರೀದಿ ಮಾಡೋದಕ್ಕೆ ಹೋಗಿದ್ದವರಿಗೆ ಶಾಕ್ ಆಗಿದೆ. ದರ ಇಳಿಕೆ ಆಗಿದೆ ಅಂತ ಚಿನ್ನ ಖರೀದಿ ಮಾಡೋದಕ್ಕೆ ಮುಂದಾದ ಜನರು ಆನ್ಲೈನ್ ದರಕ್ಕಿಂತ 2,000 ಅಥವಾ ಅದಕ್ಕಿಂತ ಹೆಚ್ಚುವರಿ ಹಣ ವಸೂಲಿ ಮಾಡೋದಕ್ಕೆ ಮುಂದಾಗ್ತಾರೆ. ದರ ಇಳಿಕೆಯ ಲಾಭ ಜ್ಯುವೆಲರ್ಸ್ಗಳಿಗೆ ಮಾತ್ರವೇ ಅಥವಾ ಗ್ರಾಹಕರಿಗೆ ಇಲ್ಲವೇ ಅನ್ನುವಂಥ ಒಂದು ಪ್ರಶ್ನೆ ಕಾಡುವುದು ಸಹಜ. ಕೆಲವು ಜ್ಯುವೆಲರ್ಸ್ಗಳು ಸ್ಟಾಕ್ ಹಳೆಯದು, ಮೇಕಿಂಗ್ ಚಾರ್ಜ್ ಹೆಚ್ಚಾಗಿದೆ, ಮಾರುಕಟ್ಟೆ ಸ್ಥಿರ ಇಲ್ಲ ಅನ್ನುವಂಥ ಒಂದು ಕಾರಣಗಳನ್ನು ನೀಡಿ ಹೆಚ್ಚುವರಿ ಹಣ ವಸೂಲಿ ಮಾಡ್ತಾರೆ. ಲೈವ್ ರೇಟ್ ತೋರಿಸದೆ ಮೇಕಿಂಗ್ ಚಾರ್ಜ್, GST ಹಾಗೂ ಗ್ರಾಮ್ ಬೆಲೆ ಯಾವುದು ಕೂಡ ವಿವರಣೆ ನೀಡದೆ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಸುದ್ದಿನೇ ಸಾಕ್ಷಿ. ಆನ್ಲೈನ್ ಅಲ್ಲಿ ನೋಡಿರ್ತೀರಿ, ಇಷ್ಟು ಕಡಿಮೆ ಆಗಿದೆಯಾ, ಹಾಗಾದ್ರೆ ಹೋಗಿ ಪರ್ಚೇಸ್ ಮಾಡೋಣ ಅಂತ ನೇರವಾಗಿ ಮಳಿಗೆಗಳಿಗೆ ಹೋಗ್ತೀರಿ, ಜ್ಯುವೆಲರ್ಸ್ಗಳಿಗೆ ಹೋಗ್ತೀರಿ. ಹೋಗಿ ಅಲ್ಲಿ ರೇಟ್ ನೋಡಿದ್ರೆ ಯಾವುದು ಕಡಿಮೆ ಆಗಿರೋದಿಲ್ಲ. ಹಳೆ ರೇಟೇ ಹಾಕಿ ನಿಮಗೆ ಕೊಡ್ತಾರೆ. ಯಾಕಂದ್ರೆ ಒಂದೇ ದಿನ ಬಂಗಾರದ ಬೆಲೆ ಸುಮಾರು 7,400 ಇಳಿಕೆ ಆಗಿದೆ ಅನ್ನುವಂಥ ಸುದ್ದಿ ಮಾರುಕಟ್ಟೆಯಲ್ಲಿ ಹರಿದಾಡ್ತಿದ್ದಂತೆ ಜನರು ನೇರವಾಗಿ ಜ್ಯುವೆಲರಿ ಅಂಗಡಿಗಳ ಕಡೆ ಹೋಗೋದಂತೂ ಸತ್ಯ. ಇದಕ್ಕಿಂತ ಒಳ್ಳೆ ಅವಕಾಶ ಬೇಡ ಅಂತ ಅನೇಕರು ಚಿನ್ನ ಖರೀದಿಗೆ ಮುಂದಾಗ್ತಾರೆ. ಆದರೆ ಅಂಗಡಿಗೆ ಕಾಲಿಟ್ಟ ಕೆಲವೇ ನಿಮಿಷಗಳಲ್ಲಿ ಆ ಖುಷಿ ಎಲ್ಲವೂ ನಿರಾಸೆಯಾಗಿ ಬದಲಾಗೋಗುತ್ತೆ. ಆನ್ಲೈನಲ್ಲಿ ತೋರಿಸ್ತಿರ್ತಕ್ಕಂಥ ಲೈವ್ ಗೋಲ್ಡ್ ರೇಟ್ಗೂ ಜ್ಯುವೆಲರ್ಸ್ ಅಂದರೆ ಜ್ಯುವೆಲರಿ ಮಳಿಗೆಯಲ್ಲಿ ಹೇಳ್ತಕ್ಕಂಥ ದರಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸಗಳಿದೆ. ದರ ಇಳಿಕೆ ಆಗಿದೆ ಅಂತ ಹೋದವರಿಗೆ ಅದು ಪೇಪರ್ ರೇಟ್ ಮಾತ್ರ, ಅಂದರೆ ಏನು, ನೀವು ಆನ್ಲೈನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಿ, ಅಲ್ಲಿ ಮಾತ್ರ ಸೀಮಿತವಾಗಿರುತ್ತೆ. ಆದರೆ ಜ್ಯುವೆಲರಿ ಶಾಪ್ಗಳಲ್ಲ. ನಮಗೆ ಬಂದಂಥ ಸ್ಟಾಕ್ ತುಂಬ ಹಳೆಯದು, ಇವತ್ತಿನ ಮೇಕಿಂಗ್ ಚಾರ್ಜ್ ಜಾಸ್ತಿ ಆಗಿದೆ, ಮಾರುಕಟ್ಟೆ ಸ್ಟೇಬಲ್ ಇಲ್ಲ ಅನ್ನುವಂಥ ಒಂದು ಸಬೂಬುಗಳನ್ನು ನೀಡಿ ಒಂದಿಷ್ಟು ಪಟ್ಟಿಗಳನ್ನು ನಿಮ್ಮ ಮುಂದೆ ಇಡ್ತಾರೆ. ಪರಿಣಾಮ ಏನು? ಆನ್ಲೈನ್ ದರಕ್ಕಿಂತ 2,000, ಕೆಲ ಕಡೆ ಅದಕ್ಕಿಂತಲೂ ಹೆಚ್ಚು ಹಣ ವಸೂಲಿ ಮಾಡ್ತಕ್ಕಂಥ ಪ್ಲಾನ್ ಇದು.